ಕಿತ್ತೋದು ಮನಿಯಾಳಿ. ನಿನ್ನ ನಾನು ಚಿನ್ನ, ಅಪ್ರಂಜಿ ಚಿನ್ನ, ಬಂಗಾರ, ಮುತ್ತು ಅಂತ ಹೇಳ್ಬಿಟ್ಟು ಏನೇನೋ ಅನ್ಕೊಂಡಿದ್ದೆ. ಆದ್ರೆ ನೀನು ಇಂಥ 420, ಇಂಥ 840, ಇಂಥ 3 ಬಿಟ್ಟೋಳು ಅಂತ ಹೇಳ್ಬಿಟ್ಟು ಮನ್ಸಾಗು ಅನ್ಕೊಂಡಿರ್ಲಿಲ್ವೇ ನಾನಂತೂನುವೆ. ನಿನ್ನ ಬಾಳಿಗೆಷ್ಟು ಬೆಂಕಿ ಯಾಕ. ನಿನ್ನಿಂದ ನಾನು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ದೂರ ಮಾಡ್ಕೊಬಿಟ್ಟು ಜೀವನ ಮಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಇವನು ಯಾವನ್ನೋ ಕಟ್ಕೊಂಡು ಇವನ ಜೊತೆ ಜೀವನ ಮಾಡ್ತಾ ಇದ್ದೇನೆ. ಹಲ್ಕಾದೊಳೆ. ಇನ್ನು ಎಷ್ಟು ಜನ ಜೊತೆ ಹಿಂಗೆ ಆಟ ಆಡಿದ್ಯಾ. ಚೊಪ್ಲಿ ತಕೊಂಡು ನಿನಗೆ ಹೊಡೆದ್ರುನುವೆ ಯಾ ಪಾಪನೂ ಬರೋಕ್ಕಿಲ್ಲ ನನಗಂತೂನುವೆ. ಮನೆಯಾಳ ಬಿದ್ರಿ ಇಂಥ ಕಂತ್ರಿ ಕೆಲಸ ಮಾಡಿದ್ರಾಗೆ ನೀನು ಎತ್ತಿದ ಕೈ ಬಿಡು. ನೀನು ಏನೋ ಅನ್ಕೊಂಡಿದ್ದೆ. ನೀನು ಎಂಥ ಸಾಚ ಹೆಂಗ್ಸು ಬಿಡು ಅಂತ. ನೀನು ಎಷ್ಟು ದೌಲತ್ತು ದುರಂಕಾರ ಮಾಡಿದ್ರುನುವೆ ಬಿಡು, ಮರ್ಯಾದೆಗೆ ಬಾಳ್ತಾವಳೆ. ನನಗೋಸ್ಕರ ಇಷ್ಟು ವರ್ಷ ಒಂಟಿ ಜೀವನ ಮಾಡೋಳೆ, ನನ್ನ ಮಗನಿಗೋಸ್ಕರ ಇಷ್ಟು ದಿನ ಎಲ್ಲನೂ ಒದ್ದಾಡೋಳೆ ಅಂತ ನಾನು ಅನ್ಕೊಂತ ಇದ್ರೆ ನೀನು ಇಲ್ಲಿ ಬಂದು ಇಂಥ ಅಲ್ಕ ಕೆಲಸ ಮಾಡ್ತಾ ಇದೆಯೇನೆ. ಅಯ್ಯರಿ, ನಾನು ಬರಲ್ಲ ಅಂತ ಹೇಳ್ದೆ. ಇವನೇ ಬರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಬ್ಲಾಕ್ ಮೇಲ್ ಮಾಡಿ ಕರೆಸ್ತಾವ್ರಿ ಅಷ್ಟೇ. ನನಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ ರೀ. ನನ್ನ ಮಗ ಸುಳ್ಳು ಹೇಳ್ತಾವನೆ, ಇವನು ಸರಿ ಇಲ್ಲ, ಇವನು ನನಗೇನೇ ಹಿಂಸೆ ಕೊಡ್ತಾವನೆ. ಈ ವಿಚಾರನ ನಿಮ್ಗೇನೇ ಹೇಳೋಣ ಅಂತ ಅನ್ಕೊಂಡೆ. ಅಷ್ಟ್ರಾಗಿ ಏನು ಮಾಡಲಿ ನಿಮಗೆ ಗೊತ್ತಾಗ್ಬಿಡ್ತು. ಇವಾಗ ಬಂದ್ಬಿಟ್ಟು ನಿಮಗೆ ಎಲ್ಲ ವಿಚಾರನೂ ಹೇಳೋಣ ಅಂತ ಅನ್ಕೊಂಡೆ. ನೋಡ್ರಿ ನೀನು ಇಲ್ಲಿ ಬರಲಿಲ್ಲ ಅಂದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನನಗೆ ಎದುರಿಸ್ತಾ ಇದ್ದ ರೀ. ಎದುರಿಸ್ತಾ ಇದ್ದ. ನಾನು ಎದ್ರುಕೊಂಡು 3 ದಿನದಿಂದ ಗಡಗಡ ನೋಡುತ್ತಾ ಇದ್ದೆ. ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇವನು. ಆಮೇಕಿಂದ ನಾನೇ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಬಂದ್ಬಿಟ್ಟು ನೈಸಾಗಿ ಮಾತಾಡ್ಬಿಟ್ಟು ಆಮೇಕಿಂದ ನಿಮ್ಮನ್ನು ಕರ್ಕೊಂಡು ಬಂದು ಚೆನ್ನಾಗಿ ಇವನ್ಗೆ ಹೊಡ್ಸೋಣ ಅಂತ ಹೇಳ್ಬಿಟ್ಟು ಏನೇನೇನೋ ಪ್ಲಾನ್ ಮಾಡ್ತಾ ಇದ್ದೆ. ಅಷ್ಟ್ರಾಗಿ ನೀವೇ ಬಂದ್ಬಿಟ್ರಿ ರೀ. ನಂದೇನು ತಪ್ಪಿಲ್ಲ. ನಂಗೆ ಇವ್ನು ಯಾರು ಅಂತಲೇ ಗೊತ್ತಿಲ್ಲ. ಇವನೇನೆ ನನ್ನ ಹಿಂದೆ ಬಿದ್ದುಬಿಟ್ಟು ಹಿಂಸೆ ಕೊಡ್ತಾವ್ನು ಸುಮ್ಮನೆ. ನನ್ನ ಜೊತೆ ಇರು ಅಂತ ರೀ. ನಂಗೆ ಇವನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ರೀ. ಇವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ರೀ. ನೀವೇ ವಿಚಾರಿಸ್ಕೊಳ್ಳಿ ಇವನ್ನ. ಅಯ್ಯಪ್ಪ ರೀ, ಯಾಕ್ರಿ ಹಿಂಗೆ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡಿದೆ ರೀ? ಅವ್ನು ಮಾಡಿರೋ ತಪ್ಪಿಗೆ ನನ್ನ ಯಾಕ್ರಿ ಹೊಡಿತಾ ಇದ್ದೀರಾ? ನಾನು ಏನು ತಪ್ಪೆ ಮಾಡಿಲ್ಲ ರೀ. ಅವನ್ರಿ ತಪ್ಪು ಮಾಡಿರೋದು. ಅಯ್ಯಪ್ಪ, ಅಯ್ಯೋ ಕಾಪಾಡಿ ನನ್ನ ಮಗ ಸಾಯಿಸ್ಬಿಡ್ತಾನೆ. ಕಾಪಾಡಿ ಅವ್ನು ಸಾಯಿಸ್ಬಿಟ್ಟ ನನ್ನ. ಅಯ್ಯೋ ಯವ್ವ, ಸಾಯಿಸ್ತಾವನು ಯವ್ವ. ಹೊಡಿಬ್ಯಾಡ್ರಿ ಬಿಟ್ಬಿಡಿ, ನನಗೆ ನೋವು ಮಾಡಬೇಡ್ರಿ. ನಂದೇನು ತಪ್ಪಿಲ್ಲ ಅಂತ ಹೇಳಿದ್ರು ಹಿಡ್ಕೊಂಡು ಯಾಕೆ ಹೊಡಿತಾ ಇದ್ದೀರಾ? ಈ ಬಡ್ಡಿ ನೋಡಿ ಅದ್ರ ಬದಲು ನನ್ನ ಯಾಕೆ ಹಿಡ್ಕೊಂಡು ಹೊಡಿತಾ ಇದ್ದೀರಾ? ನನ್ನ ಬಿಟ್ಬಿಡ್ರಿ, ತಪ್ಪಾಯ್ತು ಬಿಟ್ಬಿಡ್ರಿ. ಈಗ ನನ್ನ ಮುಂದೆನೇ ಎಷ್ಟು ನಾಟಕ ಆಡ್ತೀಯೇ ಕಿತ್ತೋದೊಳೆ. ಇಷ್ಟೊತ್ತು ನೀನು ಬಂದಾಗಿಂದ ನಿನ್ನ ಗಂಡನ ಜೊತೆ ಮಾತಾಡೋ ತನಕ ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ ಕೂತ್ಕೊಂಡು. ನಾನೇನಾದರೂ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದಿದ್ರೆ ನೀನು ಹೇಳೋ ಮಾತಿಗೆ ನಾನಂತೂ ನಂಬೇ ಬಿಡ್ತಾ ಇದ್ದೆ. ಏನೋ ಇವನೇ ತಪ್ಪು ಮಾಡ್ತಾವನು ಅಂತ ಹೇಳ್ಬಿಟ್ಟು ನಿಜವಾಗೂ ನಂಬಿ ಅವನಿಗೇನೆ ಚರ್ಮ ಸುಳಿದು ಬಿಡ್ತಾ ಇದ್ನೇನೋ ಅವನಿಗೇನೆ. ಆದರೆ ನೀನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನೇ ಇಲ್ಲಿಗೆ ಬಂದು ನಿನ್ನ ವಿಚಾರ ಎಲ್ಲನೂ ಕೇಳಿಸ್ಕೊಂಡು A to Z ಎಲ್ಲ ಕೇಳಿಸ್ಕೊಂಡ್ಮೇಲೆ ಇವತ್ತು ನಾನು ನಿನ್ನ ಮೇಲೆ ಎಗ್ರು ಬಿದ್ದಿರೋದು. ಲೋಪರ್ ತಗೊಬಂದು ನಿನ್ನ ಬಾಯಿಗೆ ಮಣ್ಣಾಕ ನನಗೆ ಮೋಸ ಮಾಡಿಬಿಟ್ಟಲ್ಲೇ. ಎಂತೆಂಥವ್ರನ್ನೂ ಆಟ ಆಡಿಸ್ಬಿಟ್ಟಿದ್ದೀನಿ. ನೀನೇ ನನ್ನ ಆಟ ಆಡಿಸ್ಬಿಟ್ಟು ಗಿರ್ಗಿಟ್ಲಿ ಆಡಿಸ್ಬಿಟ್ಟು ನನಗೆ ಮೋಸ ಮಾಡಿಬಿಟ್ಟಲ್ಲೇ. ನಿನ್ನ ಬಿಟ್ಬಿಡ್ತೀನಾ? ರೀ ಬಿಟ್ಬಿಡ್ರಿ, ಅಪ್ಪ ರೀ ಬಿಟ್ಬಿಡ್ರಿ, ನೋವ್ತೈತೆ ಬಿಟ್ಬಿಡ್ರಿ, ಬಿಟ್ಬಿಡ್ರಿ, ಏನೋ ತಪ್ಪಾಗೋಯ್ತು ಬಿಟ್ಬಿಡ್ರಿ ಬಿಟ್ಬಿಡಿ. ಇವನ ಜೊತೆ ಸಂಸಾರ ಮಾಡಿದೆ, ಆದರೆ ಡೈವರ್ಸ್ ತಗೊಬಿಟ್ಟೆ. ಇವನು ನಾನೇನಂತ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿಲ್ಲ. ನೀವು ಬಿಟ್ಬಿಟ್ಟು ಹೋದಾಗ ನಮ್ಗೆ ಯಾರೋ ದೆಸೆ ಇರಲಿಲ್ಲ. ನಿಮ್ಮ ಮಗು ನೋಡ್ಕೋಬೇಕಿತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ಟಾರ್ಟಿಂಗಾಗಿ ಹೆಂಗೋ ನಮ್ಮ ಅಮ್ಮ ಸಹಾಯ ಮಾಡ್ತು. ಆಮೇಕಿಂದ ನಂಗೆ ಸಹಾಯ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲನೂ ಮಾಡಿಬಿಟ್ಟೆ ರೀ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಇಂಥ ಕೆಲಸ ಮಾಡಿ ಅಪ್ಪನ ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಚಿತ್ರಹಿಂಸೆ ಅನುಭವಿಸ್ತಾ ಇರಲಿಲ್ಲ ರೀ. ದೇವರನ್ನ ಕೇಳ್ತೀನಿ ರೀ. ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟಪಡೋಕ್ಕಿಲ್ಲ ರೀ. ನಿಮ್ಮಿಂದನೇ ನನಗೆ ಇಷ್ಟೊಂದು ಈ ಜೀವನ ಎಲ್ಲನೂ ನಿಮ್ಮಿಂದನೇ ರೀ. ನಿಮ್ಮ ಕಾಲಕ್ಕೆ ಬೀಳ್ತೀನಿ, ಬಿಟ್ಬಿಡಿ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಇನ್ನು ಮ್ಯಾಲೆ ಹೊಸ ಜೀವನ ಶುರು ಮಾಡ್ಕೊಂಡು ಸಂದಕಿರನ ರೀ. ಇದೊಂದೇ ಒಂದು ಕಿತಾಗ ಸಂಸ್ಬಿಡಿ. ಅಯ್ಯೋ ಕ್ಷಮಿಸದ ನಿನ್ನ ಕ್ಷಮಿಸ್ಕೊಂಡು ನಿನ್ನ ಜೊತೆ ನಾನು ಬಾಳ್ತೀನ? ಇಲ್ಲ ನಿನ್ನ ಜೊತೆ ಬಾಳ್ಬಿಟ್ರೆ ನಾನು ಗಂಡಸೇ ಅಲ್ಲ ಬಿಡು. ನಿನ್ನ ಜೊತೆ ಬಾಳ್ಬಿಟ್ರೆ ನಾನಂತೂ ಯಾವುದೇ ಕಾರಣಕ್ಕೂ ನಾನು ಮಾತ್ರ ನಿನ್ನ ಜೊತೆ ಮಾತ್ರ ಸಂಸಾರ ಮಾಡ್ಕೊಂಡು ಬಾಳಲ್ವೆಲೇ. ಸಾಯೇ ಬಿದ್ದು ನೋಡು. ಈ ವಿಚಾರನ ಊರಿಗೆಲ್ಲ ಗೊತ್ತಾದರೆ ಸಾವುಕಾರನ ಹೆಂಡತಿ ದೊಡ್ಡ ಡಗಾರಂತೆ ಅಂತ ಊರು ತುಂಬ ಮಾತಾಡ್ತಾರೆ. ನನ್ನ ಮಾನ ಮರ್ಯಾದೆ ಎಲ್ಲನೂ ಹಾಗೆ ಹೊರಟೋಗ್ಬಿಡ್ತೈತೆ. ಬೇಡ. ನನ್ನ ಮಾನ ಮರ್ಯಾದೆ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಯಾವುದೇ ಕಾರಣಕ್ಕೂ ಈ ವಿಚಾರ ಈಚೆ ಕಡೆಗೆ ಬರಬಾರ್ದು. ಆದರೆ ನನ್ನ ಹತ್ರ ಮಾತ್ರ ಯಾವತ್ತೂ ನಿನಗೆ ಸ್ಥಾನ ಇಲ್ಲ, ಮಾನನೂ ಇಲ್ಲ, ಏನೂ ಇಲ್ಲ. ಅವ್ನು ನನ್ನ ಮಗ ಅಲ್ವೋ ಗೊತ್ತೂ ಇಲ್ಲ. ಇನ್ನು ಮ್ಯಾಲೆ ನೀನು ಯಾರೋ ನಾನು ಯಾರೋ ಅಷ್ಟೇನೇನೆ. ರೀ ಹಂಗೆ ಅನ್ಬೇಡ್ರಿ. ಅವ್ನು ನಮ್ಮ ಮಗ ನಿಮ್ಮ ಮಗ ನಿನ್ನೀಯ ದೇವ್ರನ್ನೇ ಕೇಳ್ತೀನಿ. ಇವ್ನು ಬರೋದಕ್ಕಿಂತ ಮುಂಚೆ ಆ ಮಗ ಹುಟ್ಟಿತ್ತು ರೀ. ನನ್ನ ನಂಬ್ರಿ.
ಯೂನಿಪಾಸ್ಕೊಲ್ಲ ಮತ್ ನನ್ನ ಹತ್ರ ನೋಡಿದ್ರೆ ಮದ್ವೆ ಮುಂಚೆ ನಿನ್ ಜೊತೆನೆ ಇದ್ದು ಬಸ್ರಾಗಿದ್ದು ನಿನ್ ಮಗನೇ ನೀ ಅಂತ ಸುಳ್ಳು ಹೇಳ್ದಲ್ಲೇ ಬಿಲಾಲಿ. ಎಲ್ಲ ಮನ್ಯಾಳಿ ನನ್ನ ಜೊತೆನೂ ಇದ್ದು ಇವನ್ ಜೊತೆನೂ ಇದ್ದು ಇಬ್ರು ಜೊತೆನೂ ಸಂಸಾರ ಮಾಡ್ಕೊಂಡು ಬಿದ್ದಿದ್ದೇನೆ. ಆ ಮಗ ಯಾರ್ದೆ ಮತ್ತೆ ಅವ್ನು ನನ್ನ ಮಗ ಅಲ್ಲ ಬಿಡೆ. ನನ್ನ ಮಗ ಆಗಕ್ ಸಾಧ್ಯನೇ ಇಲ್ವೇ. ಹುಟ್ಟು ಬಿಲಾಲಿ ನೀನು. ಹಾ, ನನ್ನ ಮಗ ಅಂತ ಎದೆ ಗುತ್ಕೊಂಡು ಸಾಕುದ್ನಲ್ಲಿ. ಅಂದ್ರೆ ಸಾವ್ಕಾರೆ ನೀವು ಹೋಗಿ ಒಂದು ತಿಂಗಳು ಒಳಗಡೆನೆ ನನ್ನನ್ನು ತಗ್ಲಾಕೊಂಡ್ಬಿಟ್ಲಿ ಇವಳು. ತಗ್ಲಾಕೊಂಡಾಗ ನನಗೆ 3 ತಿಂಗಳು ಇವಳು 4 ತಿಂಗಳು ಎಷ್ಟು ಬಸ್ರಿನೋ ಗೊತ್ತಿಲ್ಲ. ನನಗೆ ಅವಾಗ ಗೊತ್ತಾಗ್ಲಿಲ್ಲ. ಏನೋ ತಗ್ಲಾಕೊಂಡ್ಬಿಟ್ಟು ಹೆಣ್ಮಕ್ಳದ್ದು ಏನೋ ಅಂತ ವಿಚಾರ ಗೊತ್ತಾಗ್ತಿರ್ಲಿಲ್ಲ ನನಗೆ. ಎಲ್ಲ ನಂಬಿಟ್ಟು ನನ್ನ ಮಗನೇ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟೆ. ಎಲ್ಲ ಮೋಸ ಮಾಡ್ಬಿಟ್ಲು. ಎಲ್ಲ ಮನ್ಯಾಳಿ ನಾನು ಮದುವೆ ಮಾಡ್ಕೊಂಡು ಹೋದ್ರೂ ಇಷ್ಟು ವರ್ಷ 25-30 ವರ್ಷ ನಿಮ್ಮ ನೆನಪಲ್ಲೇ ಇದ್ದೀನಿ ಅಂತ ಬೊಗಳ್ದಳು. ನಿನ್ನ ಕೈಯಲ್ಲಿ 25-30 ದಿನನೂ ನನ್ನ ಬಿಟ್ಟು ಸಂಸಾರ ಮಾಡೋಕ್ಕಾಗಿಲ್ಲ ನಿಂಗೆ. ಅಷ್ಟ್ರಾಗಲೇನೆ ಇನ್ನೊಬ್ರನ್ನ ಕಟ್ಕೊಬಿಟ್ಟು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಂದರೆ ನಿನ್ನ ಮಕ್ಕೆಷ್ಟು ಬೆಂಕಿ ಯಾಕ. ಅಯ್ಯಯ್ಯೋ ನಾನು ಸತ್ತೇ ಯವ್ವ, ನಾನು ಸತ್ತೇ ಯವ್ವ. ಸಾಯಿ ನಿನ್ ಸಾಯಿಲಿ ಅಂತಾನೆ ತಾನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನೆಗದ್ ಬಿದ್ದು ಸತ್ತು ಹೋಗ್ಬಿಡ ನೀನು. ನಾನು ಇನ್ನೊಂದ್ಸಲ ನನ್ನ ಹತ್ರಕ್ಕೆ ಏನಾರ ಬಂದ್ಬಿಟ್ಟು ಗಂಡ ಅಂತ ಬಂದ್ರೆ ಸರಿ ಹೋಗಲ್ಲ. ಆಗ್ಬೇಕಿತ್ತು ನನಗೆ. ಎಷ್ಟು ಜನ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಿದ್ನಲ್ಲ, ಏನೇನೆಲ್ಲ ಮಾಡಿದ್ನಲ್ಲ, ಅದಕ್ಕೆ ಸರಿಯಾಗೇನೆ ಆಯ್ತು ನನಗಂತೂ. ತಕ್ಕ ಸಾಕ್ಸ್ತೀನಿ ನೀ ಯಾವಾಗ್ಬಿಟ್ಟಾಯ್ತು ನನಗಂತೂ. ಥೂ ನನ್ನ ಬಾಳ್ಗಿಷ್ಟು ಬಿಡು. ನಿಂತರ ಎಷ್ಟು ಜನ ಎಲ್ಲಾರನ್ನೂ ಹಾಳು ಮಾಡ್ತಾ ಇದ್ನಲ್ಲ, ಅದಕ್ಕೆ ದೇವ್ರು ನನಗೆ ಇಂಥ 420 ಹೆಂಡ್ತಿನ ಕೊಟ್ಬಿಟ್ಟು ಸರಿ ಮಾಡಾಕ್ಬಿಟ್ಟ ನನ್ನಂತೂ. ಅಷ್ಟೇ ಸಾಲದು, ರಾಣಿನ ಒಡೆದು ಬಡ್ದು ಮೋಸ ಮಾಡಿ ಮಕ್ಕಳನ್ನ ಸಾಯ್ಸಕ್ಕೋಗಿ ಏನೆಲ್ಲ ಮಾಡಿಬಿಟ್ಟೆ. ಆದರೆ ನಾನು ಹೆಂಡ್ತಿ ಯಾವತ್ತೂ ಅಂತ ಕೆಲಸ ಮಾಡಲಿಲ್ಲ. ಯಾವತ್ತು ಗಂಡ 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 ಅಂತ ಹೇಳ್ಬಿಟ್ಟು ಯಾವಾಗೂ ನನ್ನ ತಿದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಬಿಟ್ರೆ ನಿನ್ನ ಥರ ಗಂಡನ ಬದಲಾಯಿಸೋ ಪ್ರಯತ್ನನ ಅವಳೆಂದೂ ಪಟ್ಟಿಲ್ಲ. ಅವಳು ಪಡ್ತಾನೂ ಇರಲಿಲ್ಲ. ಅಂಥವಳನ್ನ ನಾನು ಮೋಸ ಮಾಡಿಬಿಟ್ಟು ನಿನಗೆ 7 ಎಕರೆ ಜಮೀನು ಕೊಡಿಸ್ದೆ, ಮನೆನಾಗ ಅರ್ಧ ಮನೆ ನಿಂದೇನೇನಿಯ ಅಷ್ಟೆಲ್ಲನೂ ಮಾಡಿಬಿಟ್ಟು ನಾನು ಎಂಥ ದಡ್ ಕೆಲಸ ಮಾಡ್ಕೊಬಿಟ್ಟೆ. ನಿನ್ನನ್ನು ನಂಬಿಟ್ಟು ನಾನು. ಈ ವಿಚಾರ ಹೊರಗಡೆ ಗೊತ್ತಾದರೆ ನನ್ನ ಮಾನ ಮರ್ಯಾದೆನೇ ಹೋಗೋದು. ಈ ವಿಚಾರ ಈಚೆ ಕಡೆಗೆ ಗೊತ್ತಾಗೋದು ಬೇಡ, ಏನು ಬೇಡ. ಹಿಂಗೆ ಇರಲಿ ನೋಡಪ್ಪ. ನಿನಗೂ ಹೇಳಿದ್ದೀನಿ, ತುಂಬ ಧನ್ಯವಾದ. ನನಗೆ ಇವಳು ಯೋಗ್ಯತೆ ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಕಣಪ್ಪ ನಿನಗೆ. ದಯವಿಟ್ಟು ಈ ಊರಾಗೆ ಇರಬೇಡ, ಹೊರಟೋಗ್ಬಿಡು. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತೈತೆ. ಎಷ್ಟು ಜನಕ್ಕೆ ಊರಾಗಿರೋರಿಗೆಲ್ಲ ಗೊತ್ತಾಗ್ಬಿಟ್ಟು ಈ ಸಾಹುಕಾರನ ಹೆಂಡ್ತಿ ಹಂಗಂತೆ ಹಿಂಗಂತೆ ಅಂತ ಹೇಳ್ಕೊಂಡು ಬಂದರೆ ನನ್ನ ಮಾನ ಮರ್ಯಾದೆ ಅಂತೂ 10 ಪೈಸಕ್ಕಿರಲ್ಲ, ಎಲ್ಲ ಹೊರಟೋಗ್ಬಿಡ್ತೈತೆ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಥೂ, ಇನ್ನು ಇವಳು ವಿಚಾರನ ಇಲ್ಲಿಗೆ ಮರ್ತೋಗ್ಬಿಡ್ತೀನಿ. ನನ್ನ ಹೆಂಡ್ತಿ ಅಂತನೂ ನಾನಂತೂ ನೋಡೋದಿಲ್ಲ. ಥೂ, ಇವಳು ಜನ್ಮಕ್ಕಿಷ್ಟು. ರೀ ಹಂಗನ್ಬೇಡ್ರಿ, ಅರ್ಥ ಮಾಡ್ಕೊಳ್ಳಿ. ನಾನು ತೆಪ್ಪಾಯ್ತು, ನನ್ನ ಕಿತ್ತ ಇಂಥ ಅಲ್ಕ ಕೆಲಸ ಮಾಡೋಕ್ಕಿಲ್ಲ ರೀ. ತೆಪ್ಪಾಯ್ತು ರೀ, ನನಗೆ ಕ್ಷಮಿಸ್ಬಿಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ಕೈಗೆ ಬೇಕಾದ್ರೂ ಬೀಳ್ತೀನಿ, ನನಗೆ ಕ್ಷಮಿಸ್ಬಿಡಿ. ಏನೋ ಮಾಡೋಕ್ಕೋಗಿ ಏನೋ ತೆಪ್ಪಾಗೋಗ್ಬಿಡ್ತು ರೀ. ನಂದೇ ತೆಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಇನ್ನೊಂದು ಕಿತ್ತ ಈ ಸವಾಸಕ್ಕೆಲ್ಲ ಹೋಗೋಕ್ಕಿಲ್ಲ ರೀ. ಥೂ, ನೀನು ನನ್ನ ಕಾಲ್ಗೆ ಹಾಕತ್ತೀನಲ್ಲ ಎಕ್ಕಡ, ಆ ಎಕ್ಕಡದ ಸಮಾನನಲ್ಲೇ ನೀನು. ಆ ಎಕ್ಕಡಕ್ಕೂ ಸಮಾನ ಅಲ್ಲ ಬಿಡೆ ನೀನು. ಇನ್ನು ಮ್ಯಾಲೆ ನಿನ್ನ ಸ್ಥಾನ ಏನಿದ್ರು ನನ್ನ ಕಾಲು ಕೆಳಗಡೆನೂ ಇರಲ್ಲ ನಿನಗೆ ಆ ಸ್ಥಾನ. ನೋಡ್ತಾ ಇರು. ನೀನ್ ಇಂಥ ಮಾನ್ಗಿಡಿ ಅಂತ ಅನ್ಕೊಂಡಿರ್ಲಿಲ್ಲ. ನಂದು ಮಗ ಅಂತ ಹೇಳ್ದಲೆ ನೀನು. ಈಗ ನೋಡ್ರೆ ಸಾವುಕಾರಂದು ಅಂತ ಹೇಳಿದೇನೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಎಲ್ಲ ನೀನೇ ನನ್ನ ಜೀವನ ಹಾಳು ಮಾಡಿದ್ದು. ನಾನು ಹೆಂಗೋ ಚೆನ್ನಾಗಿದ್ದೆ, ಎಲ್ಲ ಸಾವುಕಾರಂಗೆ ಹೇಳ್ಬಿಟ್ಟು ಬೇಕಂತಾನೆ ನನ್ನ ತಗ್ಲಾಕಿದ್ಯಲ್ವಾ. ಹೆಂಗೋ ನೆಟ್ಗಿರ್ಬೋದಿತ್ತು ತಾನೆ ಎಲ್ಲನೂ. ಹೀಗೆ ಬೇಕಿತ್ತ ಇದೆಲ್ಲನೂ. ಏನು ಇಷ್ಟೆಲ್ಲ ಆದ್ಮೇಲೂ ಇಷ್ಟೆಲ್ಲ ಕೇಳಿದ್ಮೇಲೂ ನಾನ್ ನಿನ್ನ ಕೇಳ್ಕೊಂಡು ಇಲ್ಲೇ ಇರ್ತೀನಿ ಅಂತ ಅನ್ಕೊಂಡ. ನಾನು ನಿನ್ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡ. ಸಾಧ್ಯನೇ ಇಲ್ಲ. ನೀನು ಮಾಡಿದ ಕರ್ಮಕ್ಕೆ ನೀನು ಹೋಗ್ತೀಯ, ನೀನು ಅನುಭವಿಸ್ತೀಯ. ನೀನು ಅನುಭವಿಸೋದು ಜಾಸ್ತಿನೇ ಐತೆ. ಯಾಕಂದ್ರೆ ದೊಡ್ಡ ಚಕ್ರವ್ಯೂಹದೊಳಗಡೆ ತಗ್ಲಾಕೊಂಡಿದ್ಯಾ. ಅಂತ ಮಗ, ಅಂತ ಸೊಸೆ, ಅಂತ ಬೀಗ್ತಿ, ಇಂಥ ಗಂಡನ ಸಪೋರ್ಟ್ ಇರಕ್ಕಿಲ್ಲ. ನಿನ್ನ ಸಂಸಾರ ಇನ್ನ ಗಡ 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 ನುಡುಕ್ತಾ ಇರ್ಬೇಕು ಯಾವಾಗೂನುವೆ. ಮಾಡು, ಅದು ಹೆಂಗ್ ಸಂಸಾರ ಮಾಡ್ಕೊಂಡು ಸಾಯ್ತೀಯೋ ಸಾಯಿ, ಗೊತ್ತಾಗ್ತೈತೆ. ಅಯ್ಯೋ ದೇವ್ರೆ, ಇವತ್ತು ಯಾವ ಕಡೆ ಇದ್ದಿದ್ದೆ, ಎಲ್ಲ ಎಡವಟ್ಟಾಗೋಗ್ಬಿಡ್ತಾರ ನಂದು. ಹೆಂಗೋ ಮರ್ಯಾದಿನಾಗೆಲ್ಲ ಮುಚ್ಚಿಕೊಂಡು ಹೆಂಗೋ ಇದ್ದೆ. ಹೀಗೆ ನೋಡಿದ್ರೆ ಹಿಂಗೆ ಎಡವಟ್ಟಾಗ್ತೈತೆ ಅಂತ ಅನ್ಕೊಂಡಿರಲಿಲ್ಲ. ಹೀಗೆ ಏನು ಮಾಡಲಿ.